ರಾಜಾಜಿನಗರ ಮೊದಲನೇ ಹಂತದ 19ನೇ ಮುಖ್ಯ ರಸ್ತೆಯಲ್ಲಿಂದು ನೂತನವಾಗಿ ಆಪ್ಟಿಕಲ್ ಸ್ಕ್ವೇರ್ ಎಂಬ ಕನ್ನಡಕ ಮಳಿಗೆ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ನೂತನ ಮಳಿಗೆಯನ್ನು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರು ಪಾಲ್ಗೊಂಡು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನೂತನ ಮಳಿಗೆ ಮಾಲೀಕರಾದ ಮುರಳಿಯವರಿಗೆ ಶುಭಾಶಯ ತಿಳಿಸಿದ ಗೋಪಾಲಯ್ಯ ಅವರು, ನಿಮ್ಮ ಮಳಿಗೆಯಲ್ಲಿ ದೊರೆಯುವ ಕನ್ನಡಕ, ಲೆನ್ಸ್ ಇನ್ನಿತರ ಎಲ್ಲ ವಸ್ತುಗಳು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನೀಡಿ ಉತ್ತಮವಾದ ಸೇವೆ ನೀಡಿ ವಿಶ್ವಾಸ ಗಳಿಸಿ, ಹಾಗೆಯೇ ಬೆಂಗಳೂರಿನಾದ್ಯಂತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಮಳಿಗೆಗಳು ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಎಸ್. ಹರೀಶ್, ಲಯನ್ ಮೋಹನ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಮತ್ತು ಲಯನ್ ಸಂಸ್ಥೆಯ ಪದಾಧಿಕಾರಿಗಳು, ವೈದ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಶುಭ ಕೋರಿದರು. ಆಪ್ಟಿಕಲ್ ಸ್ಕ್ವೇರ್ ಕನ್ನಡಕ ಮಳಿಗೆ ಮಾಲೀಕರಾದ ಮುರಳಿ ಮಾತನಾಡಿ, ಕಳೆದ 15 ವರ್ಷಗಳಿಂದ ಈ ವೃತ್ತಿಯಲ್ಲಿ ಸೇವೆ ಮಾಡಿಕೊಂಡು ಬರುತ್ತಿದ್ದು, ನಮಗೆ ಹಲವು ಶಾಸಕರು, ವಿಶೇಷವಾಗಿ ಕೆ. ಗೋಪಾಲಯ್ಯ, ಬಿಬಿಎಂಪಿ ಸದಸ್ಯರು ಮತ್ತು ಲಯನ್ ಸಂಸ್ಥೆಯ ಎಲ್ಲರೂ ಮತ್ತು ಈ ವೃತ್ತಿಯಲ್ಲಿ ನಮಗೆ ಕೈ ಹಿಡಿದು ನಡೆಸಿದ ವಿಶೇಷವಾಗಿ ವೈದ್ಯರು ಧನ್ಯವಾದವನ್ನು ತಿಳಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಸಹಕಾರದಿಂದ ಇನ್ನಷ್ಟು ಮಾನವೀಯ ಕೆಲಸಗಳನ್ನು ಮಾಡಿಕೊಂಡು ಬರುವುದಾಗಿ ಮುರಳಿ ತಿಳಿಸಿದರು. ಜೊತೆಗೆ ನಮ್ಮ ಮಳಿಗೆಗೆ ಬರುವ ಎಲ್ಲ ರೀತಿಯ ಗ್ರಾಹಕರು ಬಂದು ಕನ್ನಡಕ ಖರೀದಿ ಮಾಡಬಹುದು. ಯಾವುದೇ ರೀತಿ ದೊಡ್ಡ ಮಳಿಗೆ, ಇಲ್ಲಿ ದರ ಜಾಸ್ತಿ ಎಂಬ ಹಮ್ಮು ಬಿಮ್ಮು ಇರದೆ ಮತ್ತು ವಾಪಸ್ ಹೋಗದ ರೀತಿ ಎಲ್ಲರ ವಿಶ್ವಾಸ ಗಳಿಸಿ ಕೈಗೆಟುಕುವ ದರದಲ್ಲಿ ವ್ಯವಹಾರವನ್ನು ನಡೆಸಿಕೊಂಡು ಹೋಗುತ್ತೇವೆ ಎಂದು ಮುರಳಿ ಸುದ್ದಿಗಾರರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕುಟುಂಬ ವರ್ಗದ ಸದಸ್ಯರು, ಸ್ನೇಹಿತರು ಉಪಸ್ಥಿತರಿದ್ದರು. ದೇವರು ಅಂತಾರೆ, ಅದೇ ತರ ನಮ್ಮ ಅಳಿಯನಿಗೆ ಜೊತೆ ಕೈ ಹಿಡಿದಿದ್ದಾರೆ. ಹಾಗೆ ಇದೊಂದು ಶಾಪು ಆಪ್ಟಿಕಲ್ ಸ್ಕ್ವೇರ್ ನಂದು 6-7-8 ಬ್ರಾಂಚಸ್ ಇದೆ. ಈ ರಾಜಾಜಿನಗರದಲ್ಲಿ ಈ ಬ್ರಾಂಚ್ ಬಹಳ ಸರ್ವಿಸ್ ಮಾಡ್ತಾ ಇದೆ. ಮುರಳಿಯವರು ಏನಂದ್ರೆ ಇಲ್ಲಿ ಅಷ್ಟೇ ಅಲ್ಲ, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಎಲ್ಲಾ ಕ್ಲಬ್ ಗಳಲ್ಲಿ ತೊಡಸ್ಕೊಂಡಿದ್ದಾರೆ. ಮುರಳಿಯವರಾಗ್ಲಿ, ಸುರೇಶ್ ಆಗ್ಲಿ, ಇಂತ ಅದ್ಭುತವಾದ ಸೇವಾ ಮನೋಭಾವ ಇರ್ತಕ್ಕಂತ ನಮ್ ಹುಡುಗರು ಬಿಸ್ನೆಸ್ ಅಲ್ಲೂ ಕೂಡ ಇಂಪ್ರೂವ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಅದ್ಭುತವಾದ ಒಂದು ಅಂಗಡಿ, ಹಲವು ವರ್ಷದಿಂದ ಮುರಳಿ ಸುರೇಶ್ ಅವ್ರ ನೇತೃತ್ವದಲ್ಲಿ ಅಂಗಡಿ ನಡೀತಾ ಇದೆ. ಇದನ್ನ ಈ ದಿನ ಉದ್ಘಾಟನೆ ಮಾಡ್ಬೇಕಂತ ನಮ್ಮ ಮಾನ್ಯ ಆಹಾರ ಮತ್ತು ನಾಗರಿಕ ಮಾಜಿ ಸಚಿವರಾದ ಗೋಪಾಲಯ್ಯ ಅವರು ಬಂದಿದ್ರು. ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಡೆಪ್ಟಿ ಮೇಯರ್ ಹರೀಶ್ ಸರ್ ಬಂದಿದ್ರು. ಹಾಗೆ ಲಯನ್ಸ್ ಡಿಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ ಲಯನ್ ಗವರ್ನರ್ ಮೋಹನ್ ಕುಮಾರ್ ಬಂದಿದ್ರು. ಹಾಗೆ ರಾಮಕೃಷ್ಣಪ್ಪ ಸರ್ ಇದ್ದಾರೆ, ಲಯನ್ ಶಿವನಂಜಯ ಸರ್ ಇದ್ದಾರೆ. ಹಲವು 10 ಗಣ್ಯರು ಬಂದು ಇವರು ವಿಶೇಷವಾಗಿ, ಯಾಕಂದ್ರೆ ನಮ್ಗೆ ಇವರು ಅಂಗಡಿಗೆ ಉದ್ಘಾಟನೆ ಅನ್ನೋದಕ್ಕಿಂತ ಇವರು ಸೇವಾ ಕಾರ್ಯಗಳು ಬಹಳ ಅದ್ಭುತವಾಗಿ ನಡೆಸ್ತಾರೆ. ಲಯನ್ಸ್ ಆಗ್ಲಿ, ರೋಟರಿ ಆಗ್ಲಿ, ಅಲ್ಲಿ ಐ ಚೆಕಪ್ ಮಾಡತಕ್ಕದ್ದು, ಬಡವರಿಗೆ ಫ್ರೀ ಆಪರೇಷನ್ ಮಾಡಿಸೋದು, ಅಥವಾ ಹಲವು ಆಪರೇಷನ್, ದೊಡ್ಡ ಆಪರೇಷನ್ ರಿಯಾಯಿತಿ ದರದಲ್ಲಿ ಮಾಡಿಸೋದು, ಕನ್ನಡಕಗಳನ್ನ ಉಚಿತವಾಗಿ ಕೊಡೋದ್ರಲ್ಲಿ ಮುರಳಿ ಅವರು, ಸುರೇಶ್ ಅವರು ಉಚಿತವಾಗಿ ಬಹಳ ತೊಡಗಿಸ್ಕೊಂಡಿದ್ದಾರೆ. ಇವರ ಸೇವಾ ಕಾರ್ಯ ಹಾಗೂ ಬಿಸ್ನೆಸ್ ಕೂಡ ಅದ್ಭುತವಾಗಿ ನಡೀಲಿ ಅಂತ ಕೇಳ್ತೀನಿ. ಅದ್ರ ಜೊತೆಗೆ ಬೆನ್ನೆಲುಬಾಗಿ ಶ್ರೀಮತಿಯವರು ನಿಂತಿದ್ದಾರೆ. ಯಾವುದೇ ಒಂದು ಪುರುಷನ ಯಶಸ್ಸಿನ ಮುಂದೆ ಒಂದು ಸ್ತ್ರೀಯ ಕೈ ಇದ್ದೇ ಇರುತ್ತೆ. ಅಂತ ಕಾರ್ಯದಲ್ಲಿ ಶ್ರೀಮತಿ ಅವರು ನಿಂತ್ಕೊಂಡಿದ್ದಾರೆ. ಅವ್ರ ಅತ್ತೆ ಮಾವ ಕೂಡ ಮುರಳಿ ಹೇಳ್ತಿರ್ತಾರೆ, ಸರ್ ನನ್ನ ತಂದೆ ತಾಯಿಗೆ ಮತ್ತೆ ಅಷ್ಟೇ ಸಪೋರ್ಟ್ ಆಗಿ ನಮ್ಮ ಅತ್ತೆ ಮಾವ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೂ ಎಲ್ರಿಗೂ ಶುಭ ಕೋರ್ತಾ ಇದ್ದೀನಿ. ಆಲ್ ದ ಬೆಸ್ಟ್.
ನನ್ನ ಹೆಸರು ಇಂದುಮತಿ ಮುರಳಿ. ಇವತ್ತು ನಮ್ದು ಹೊಸ ಕ್ಲಿನಿಕ್ ಓಪನ್ ಆಗಿದೆ, ಆಪ್ಟಿಕಲ್ ಸ್ಕ್ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಐ ಕ್ಲಿನಿಕ್ ಅಂತ, ರಾಜಾಜಿನಗರಲ್ಲಿ. ಡಯಾಕಾನ್ ಆಪೋಸಿಟ್ ಒಂದಿತ್ತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಎಲ್ಲರೂ ಬಂದು ಹೋಗಿದ್ದಾರೆ. ಇವತ್ತು ತುಂಬಾ ಸಂತೋಷ ಆಯ್ತು. ನಮ್ಮ ಗೋಪಾಲಯ್ಯ ಸರ್ ಆಗ್ಲಿ, ಮನೋಜ್ ಸರ್ ಆಗ್ಲಿ, ಎಲ್ಲರೂ ಬಂದು ಬ್ಲೆಸ್ಸಿಂಗ್ಸ್ ಮಾಡಿ ಹೋಗಿದ್ದಾರೆ. ಬಹಳ ಸಂತೋಷ ಆಯ್ತು. ನಿಮ್ದು ಪ್ರತಿಫಲ ಇದೆ ಅಂತ ಹೇಳ್ತಾರೆ ಸರ್. ಸರ್ ಅವರಿಂದೇನೆ ನಾನು ಯಾವಾಗ್ಲೂ. ನಮ್ಮ ಗೆಲುವು ಸುರೇಶ್ ಸರ್ ಇಂದೇನೆ ಇದೆ ಸರ್. ಅವರಿಲ್ಲ ಅಂದ್ರೆ ನಾವಿಲ್ಲ ಇವತ್ತು. ಸರ್ ಎಲ್ಲರಿಗೂ ನಮಸ್ಕಾರ. ಸೊ ನಾವು ಸಮಾಜದ ಪ್ರಕಾರ ಲಯನ್ಸ್ ಆಗ್ಲಿ ರೋಟರಿ ಆಗ್ಲಿ ಎರಡು ಕಡೆನೂ ಸೇವೆ ಮಾಡ್ಕೊಂಡು ಎಲ್ಲರಿಗೂ ಉಚಿತವಾಗಿ ಆಪರೇಷನ್ಸ್, ಕಣ್ಣು ಆಪರೇಷನ್ ಅಲ್ಲ ಜನರಲ್ ಆಪರೇಷನ್ಸ್ ಸಹ ನಾವು ಕ್ಯಾಂಪ್ಸ್ ಮಾಡಿ ಹಲವಾಗ 800 ರಿಂದ 900 ಕ್ಯಾಂಪ್ಸ್ ಮಾಡಿದ್ವಿ. ಸೊ ಎಲ್ಲಾರು ನಾವು ಸಪೋರ್ಟ್ ಮಾಡಿದ್ವಿ, ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಸ್ವಲ್ಪ ನಮ್ ಕಡೆಯಿಂದ ಫೇವರ್ ಮಾಡಿ ಮತ್ ಸಾಮಾಜಿಕವಾಗಿ ಎಲ್ಲ ಅವ್ರಿಗಿಂತ ಚೆನ್ನಾಗಿ ಆಗಿದೆ ನಮ್ಗೂ. ಸೊ ಎಲ್ಲರಿಗೂ ಶಿಬಿರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾರ್ಥಕತೆ ನಮ್ ಸಾಧನೆ ಇದೆ ಸರ್. ಸರ್ವಿಸ್ ಓರಿಯೆಂಟೆಡ್ ಇಂದ, ಸೊ ಆಸ್ ಅ ಲಯನ್ಸ್ ಕ್ಲಬ್ ಮೆಂಬರ್ಸ್ ಇರೋದ್ರಿಂದ ಸೊ ನಾವೆಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗಿದೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸುರೇಶ್ ಅಂತ. ಆಪ್ಟಿಕಲ್ ಸ್ಕ್ವೇರ್ ಅಂತ ಒಂದು ಬ್ರಾಂಚ್ ನಮ್ದು ಸುಮಾರು ಬೆಂಗಳೂರಲ್ಲಿ ಒಂದು 8 ಕಡೆ ಇದೆ. ಇದ್ರ ಹೊಸ ಬ್ರಾಂಚ್ ಏನ್ ಮಾಡ್ತಾ ಇದೀವಿ, ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲಿ. ಇದು ಡಯಾಕಾನ್ ಮುಂದೆ ಇತ್ತು, ಅದು ಇಲ್ಲಿ ಶಿಫ್ಟ್ ಮಾಡಿದೀವಿ. ಸ್ವಲ್ಪ ಚಿಕ್ಕ ಮಟ್ಟದಿಂದ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬಂದಿದೀವಿ. ಎಲ್ಲರ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಹಲವು ಸಂಸ್ಥೆಗಳು, LPG ಇಂಡಿಯಾ ಅಂತ ಸಂಸ್ಥೆಗಳ ಜೊತೆ ನಾವೆಲ್ಲ ಕೈ ಜೋಡಿಸಿ ಸಮಾಜ ಸೇವೆ ಮಾಡಿ ಅಲ್ಲಿಂದ ತೃಪ್ತಿ ತಗೊಂಡು ನಮ್ಗೆ ಏಳಿಗೆ ಆಗ್ಬೇಕು ಅಂತ ಹೇಳಿ ಸಣ್ಣ ಪುಟ್ಟ ಒಂದು ಅಂಗಡಿಗಳು ಮಾಡ್ಕೊಂಡು ಇದ್ ಮಾಡ್ತಾ ಇದೀವಿ. ಹಲವು 15 ವರ್ಷದಿಂದ ನಾವು ಕೆಲವು ಮೆಡಿಕಲ್ ಕ್ಯಾಂಪ್ ಮಾಡಿ ನಮಗೂ ಕಷ್ಟ ಇತ್ತು ನೋಡ್ಕೊಂಡು ಜನಗಳಿಗೂ ಕಷ್ಟ ಆಗ್ಬಾರ್ದು ಮುಂದಕ್ಕೆ. ಸುಮಾರು ಇದುವರೆಗೂ ನಾವು ಲೆಕ್ಕ ಇಲ್ಲ, ಒಂದು 10 ಲಕ್ಷ ಕನ್ನಡಕಗಳೇ ಉಚಿತವಾಗಿ ಎಲ್ಲಾ ಶಾಸಕರುಗಳು, ಸುಮಾರು ಶಾಸಕರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಗೋಪಾಲಯ್ಯ ಸರ್ ಇರ್ಬೋದು, ನಮ್ ಲಯನ್ಸ್ ಅಲ್ಲಿ ಈ ವರ್ಷ ಆಗಿರೋ ಮೋಹನ್ ಸರ್ ಇರ್ಬೋದು, ಮನೋಜ್ ಸರ್ ಇರ್ಬೋದು, ರಾಮಕೃಷ್ಣಪ್ಪ ಸರ್ ಇರ್ಬೋದು, ಹಾಗೂ ಶಿವನಂಜಯ ಸರ್ ಇರ್ಬೋದು. ಈ ತರ ಹಲವು ಹೇಳಕ್ ಹೋದ್ರೆ ಲಿಸ್ಟೇ ಇದೆ ಆ ತರ. ಹಾಗೂ ನಮ್ಗೆ ಸಪೋರ್ಟಿವ್ ಆಗಿ ನಮ್ಗೆ ಡಾಕ್ಟರ್ಸ್ ಗಳಿದ್ದಾರೆ, ಮೇನ್ ಡಾಕ್ಟರ್ಸ್ ಗಳಿದ್ದಾರೆ. ಒಂದು ನಾವು ಸಂಗೀತ ರಾವ್ ಅಂತ ಒಬ್ರು ಇದ್ದಾರೆ, ಆಮೇಲೆ ಆನಂದ್ ಬಾಬು ಅಂತ, ಸುಮಾರು ಕೆಲವೊಂದು 50 ಡಾಕ್ಟರ್ಗಳು ನಮ್ ಜೊತೆ ಕೈ ಜೋಡಿಸಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣಕರ್ತವಾಗಿದ್ದೀವಿ. ಕಣ್ಣಿನ ಪರೀಕ್ಷೆ ಮಾಡಿ ಕನ್ನಡಕವನ್ನು ಅವ್ರಿಗೆ ಯಾವ ತರ ಅನುಕೂಲ ಬೇಕು ಅಂದ್ರೆ ಬಡವರು ಇಂದ ಹಿಡಿದು ಹೈ ಲೆವೆಲ್ ವರ್ಗೂ ಇಟ್ಟಿದೀವಿ. ಅಂತ ಬರೀ ದೊಡ್ಡ ಶೋರೂಮ್ ಇದೆ, ಬರೀ ಸಾಹುಕಾರರೇ ಬರ್ಬೇಕು ಅಂತ ಏನಿಲ್ಲ. ಲೋ ಕ್ಲಾಸ್, ಮಿಡಲ್ ಕ್ಲಾಸ್ ಎಲ್ಲರೂ ಬರ್ಬೋದು. ಸ್ಟಾರ್ಟಿಂಗ್ ನಮ್ಮ ಹತ್ರ 500 ರೂಪಾಯಿಂದನೂ ಕನ್ನಡಕಗಳಿದೆ. ಆತರ ನಾವು ದೊಡ್ಡ ಶೋರೂಮ್ ಮಾಡ್ಬಿಟ್ಟಿದೀವಿ, ಬರೀ 1000 ರೂಪಾಯಿ ಇರುತ್ತೆ ಅಂತ ಜನಗಳು ತಪ್ಪು ತಿಳ್ಕೊಂಡ್ಬಾರ್ದು. ನಮ್ಮ ಹತ್ರ 500 ರೂಪಾಯಿಗೂ ಇದೆ. BPL ಕಾರ್ಡ್ ಇರೋರಿಗೆ ತುಂಬಾನೇ ರಿಯಾಯಿತದಲ್ಲಿ ಆಪರೇಷನ್ ಮಾಡಿಸ್ಕೊಡ್ತಾ ಇದೀವಿ. ಬೇರೆ ಬೇರೆ ಆಪರೇಷನ್ಗಳು, ಕಣ್ಣಿನ ಆಪರೇಷನ್ ನಾವು ಇಲ್ಲಿಂದಾನು ಬೇರೆ ಹಾಸ್ಪಿಟಲ್ ಕಳಿಸಿ ಅವ್ರಿಗೆ ಫ್ರೀ ಆಗಿ ಮಾಡಿಸ್ಕೊಡೋ ವ್ಯವಸ್ಥೆನೂ ಇಲ್ಲಿದೆ ನಮ್ಮಲ್ಲಿ. ಯಾವುದೇ ಸಮಸ್ಯೆ ಬಂದ್ರು ಕಣ್ಣಿಂದ ಒಂದೇ ಅಂತಲ್ಲ, ನಾವು ಹೆಲ್ತ್ ಕ್ಯಾಂಪ್ ತೊಡಗಿಕೊಂಡಿರೋದಕ್ಕೆ ಬೇರೆ ಸಮಸ್ಯೆಗಳು ಬಂದಾಗ ಬಡವರು ಯಾರು ನಮ್ಮ ಹತ್ರ ಬಂದ್ರೆ ಅವ್ರ ನಮ್ ಕೈಯಲ್ಲಿ ಆದಷ್ಟು 100% ನಾವು ಅವ್ರಿಗೆ ಕಮ್ಮಿ ರೇಟಲ್ಲಿ ಮಾಡಿಸ್ಕೊಡೋ ಪ್ರಯತ್ನ ಮಾಡ್ಕೊಡ್ತೀವಿ ಸರ್. ಎಲ್ಲರಿಗೂ ನಮಸ್ಕಾರ.